ಗ್ರೇಟರ್ ಬೆಂಗಳೂರು ಅಂತ ಹೇಳಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ರು. ಹಂಗಾಗಿ ಗ್ರೇಟರ್ ಬೆಂಗಳೂರು ಗುಂಡಿ ಪ್ರಭಾವದಿಂದ ಗಾಡಿಗಳು ಅವಾಗ ರಿಪೇರಿ ಬರ್ತಾ ಇರ್ತವೆ. ಸ್ಟೇರಿಂಗ್ ಕಾಲಮ್ ಹೋಗಿರೋದ್ರಿಂದ ರೆಡಿ ಮಾಡ್ಸಕ್ಕೆ ಅಂತ ಹೇಳಿ ನಮ್ಮ ಸ್ನೇಹಿತರು ಗ್ಯಾರೇಜ್ಗೆ ಬಂದಿದ್ದು. ಆದ್ರೆ ಇದು ಬಂದು ವಿಷಯ ಬಂದು GPS ಪ್ಯಾನಿಕ್ ಬಟನ್ ಬಗ್ಗೆ. ಒಂಚೂರು ಹತ್ರ ಬಾ ಹಂಗೆ ನೋಡ. ಈ ಗಾಡಿ ಬಂದು 8 ಸೀಟರ್ ವೆಹಿಕಲ್. ಇದಕ್ಕೆ ಸರ್ಕಾರ ಹೇಳಿರೋದೇನು ಅಂದ್ರೆ GPS ಪ್ಯಾನಿಕ್ ಬಟನ್ಗೆ 5 ಪ್ಯಾನಿಕ್ ಬಟನ್ ಇರಬೇಕು ಅಂತ ಹೇಳಿದ್ದಾರೆ. ಇದ್ರಲ್ಲಿ ಎಷ್ಟಿದೆ ಅಂದ್ರೆ ಬಾ ಹತ್ರ ಬಾ ಹಂಗೆ ನೋಡಿ. ಇಲ್ಲಿ ಒಂದೇ ಒಂದು ಇರೋದು ಅಷ್ಟೇ. ಇದಕ್ಕೆ ಒಂದೇ ಪ್ಯಾನಿಕ್ ಬಟನ್ ಇರೋದು. ಒತ್ತುತ್ತೀವಿ, ಯಾರು ಏನ್ ಫೋನ್ ಮಾಡಲ್ಲ, ತಲೆ ಕೆಡಿಸ್ಕೊಂಬೇಡಿ. ಯಾರೋ ಸರ್ಕಾರ ಹೇಳಿತ್ತು ಆದೇಶದ ಕಾಪಿಲಿ, ಹಿಂಗ್ ಒತ್ತಿಸಕ್ನ ಕಾಲ್ ಸೆಂಟರ್ ಇಂದ ಫೋನ್ ಬಂದ್ಬಿಡ್ತದೆ ಅಂತ. ಯಾವ ಫೋನು ಬರಲ್ಲ, ಒಂದೇ ಇರೋದು. ಈ ಗಾಡಿಗೆ ಬಂದು 5 ಹಾಕ್ಬೇಕು. ಈ ಗಾಡಿ ಮೊನ್ನೆ FC ಆಗಿದೆ. FC ಮಾಡಿರುವಂತ ಇನ್ಸ್ಪೆಕ್ಟ್ರು RTO ರೂಲ್ಸ್ ಎಷ್ಟ್ರ ಮಟ್ಟಿಗೆ ತಿಳ್ಕೊಂಡವ್ರೆ ಅನ್ನೋದೇ ಗೊತ್ತಿಲ್ಲ. ಕಾಟಾಚಾರಕ್ಕೆ ಇವರು ದುಡ್ಡು ಮಾಡ್ಕೊಳ್ಳೋ ಸಲುವಾಗಿ GPS ಪ್ಯಾನಿಕ್ ಬಟನ್ ಹಾಕಿರೋದಷ್ಟೇ, ಇನ್ನೇನು ಇಲ್ಲ ಎಲ್ಲಾ ಗಾಡಿಗಳಿಗೂ. ನೋಡಿ, ಒಂದೇ ಒಂದು 5 ಪ್ಯಾನಿಕ್ ಬಟನ್ ಹಾಕ್ಬೇಕು. ಒಂದು GPS-ಗೆ 5 ಪ್ಯಾನಿಕ್ ಬಟನ್ ಹಾಕ್ಬೇಕು. ಒಂದೇ ಒಂದು ಪ್ಯಾನಿಕ್ ಬಟನ್ಗೆ ಗಾಡಿ FC ಆಗ್ಬಿಟ್ಟಿದೆ. ಇನ್ನ ಎಷ್ಟ್ರ ಮಟ್ಟಿಗೆ ರೂಲ್ಸ್ ಫಾಲೋ ಮಾಡೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ ನೋಡಿ. ಈ ರೀತಿನೂ ಕೂಡ RTOಗಳಲ್ಲಿ FC ಆಗ್ತದೆ ಅಂದ್ರೆ ಸರ್ಕಾರ ಇನ್ಯಾವ ಉದ್ದೇಶಕ್ಕೆ 5 ಪ್ಯಾನಿಕ್ ಬಟನ್ ಹಾಕ್ಬೇಕು, 8 ಪ್ಯಾನಿಕ್ ಬಟನ್ ಹಾಕ್ಬೇಕು ಅಂತ ಹೇಳುತ್ತೆ ನೋಡಿ. ಹಾಗೆ ಇದೊಂದು ಸೆಡಾನ್ ಗಾಡಿ ಇದೆ, ಇದಕ್ಕೂ ಕೂಡ ಅಷ್ಟೇ 3 ಪ್ಯಾನಿಕ್ ಬಟನ್. ಪಾಪ ಇವ್ರದೂ ಅಷ್ಟೇ ಏನೋ ಗಾಡಿ ಪಾಪ ರಿಪೇರಿ. ಬೆಂಗಳೂರು ಗ್ರೇಟರ್ ಬೆಂಗಳೂರು ರೋಡ್ ಎಫೆಕ್ಟ್ ನೋಡಿ. ಇಲ್ಲಿ 3 ಪ್ಯಾನಿಕ್ ಬಟನ್ ಇದೆ. ಇದಕ್ಕೆ 3 ಪ್ಯಾನಿಕ್ ಬಟನ್ ಇದೆ. ಸೆಡಾನ್ ಗಾಡಿಗೆ 3 ಪ್ಯಾನಿಕ್ ಬಟನ್, SUV ಗಾಡಿಗೆ 5 ಪ್ಯಾನಿಕ್ ಬಟನ್. ನೋಡಿ, ಒಂದೇ ಒಂದು ಪ್ಯಾನಿಕ್ ಬಟನ್ಗೆ FC ಮಾಡ್ಕೊಟ್ಟವ್ರೆ. ಇದು RTO ಇಲಾಖೆ ಪ್ಯಾನಿಕ್ ಬಟನ್ GPS ಅಲ್ಲಿ ನಿಯಮನ ಪರಿಪಾಲನೆ ಮಾಡ್ತಾ ಇರೋದು. ಇವ್ರುಗಳು ದುಡ್ಡು ಮಾಡ್ಕೊಂಡು ಟೆಂಡರ್ ಕೊಟ್ಕೊಂಡು ಹಣ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ತಿನ್ನೋದಕ್ಕೆ ಬಡವ್ರನ್ನ ಅಯ್ಯೋ ಅನ್ನಿಸ್ತಾರೆ. ಗಾಡಿಗಳು ಎಷ್ಟು ರಿಪೇರಿಗಳು ಬರ್ತದೆ, ಈ ಖರ್ಚುಗಳು ಇವೆಲ್ಲ ಯಾರು ನೋಡೋರ್ ದಿಕ್ಕಿಲ್ಲ. ಒಟ್ನಲ್ಲಿ ತೆರಿಗೆ ಕಟ್ತಾನ, ಯಾರು ದುಡ್ಕೊಂಡ್ ತಿಂತಾರೆ, ಯಾರು ತೆರಿಗೆ ಕಟ್ತಾರೆ ಅಂತವ್ರನ್ನ ಲೂಟಿ ಹೊಡ್ಕೊಂಡು ಬಡುಕ್ ತಿನ್ನೋದೇ ಈ ಸರ್ಕಾರ ಮತ್ತೆ ಸರ್ಕಾರದ ಅಧಿಕಾರಿಗಳು ಮತ್ತೆ ಮಂತ್ರಿಗಳ ಕೆಲಸ. ಇದು ಕಮರ್ಷಿಯಲ್ ವೆಹಿಕಲ್ಗಳು ಡ್ರೈವರ್ಗಳು ಪಾಡು. ವೈಟ್ ಬೋರ್ಡ್ ಅಲ್ಲೂ ಕೂಡ ಬಿಸ್ನೆಸ್ಗಳು ಮಾಡ್ತಾರೆ. ಏನ್ ಎಲ್ಲೋ ಬೋರ್ಡ್ ಅವ್ರು ದುಡಿತಾರೆ, ಹಂಗ್ ವೈಟ್ ಬೋರ್ಡ್ ಅಲ್ಲೂ ದುಡಿತಾರೆ. ಅವ್ರುಗಳು ಮಾತ್ರ ರಾಜಾರೋಷವಾಗಿ ಟ್ಯಾಕ್ಸ್ ಕಟ್ಟದಂಗೆ GPS ಪ್ಯಾನಿಕ್ ಬಟನ್ ಹಾಕ್ದಂಗೆ ಆರಾಮಾಗಿ ದುಡ್ಡು ಮಾಡ್ತವ್ರೆ. ಒಟ್ನಲ್ಲಿ ಗೌರವದಿಂದ ಸರ್ಕಾರಕ್ಕೆ ತೆರಿಗೆ ಕಟ್ಕೊಂಡು ಯಾರು ಬದುಕ್ತಾರೆ ಅವರು ಹಿಂಗೆ ಬೀದಿ ಪಾಲಾಗಿ ಬದುಕ್ಬೇಕು. ದಂಧೆ ನಡೆಸ್ಕೊಂಡು ವೈಟ್ ಬೋರ್ಡ್ ಅಲ್ಲಿ ಬಿಸ್ನೆಸ್ ಮಾಡೋರು ಅವರು ಗೌರವ ಕೊಡ್ತದೆ, ಸಮಾಜ ಗೌರವ ಕೊಡ್ತದೆ, ಇಲಾಖೆಗಳು ಗೌರವ ಕೊಡ್ತದೆ. ಯಾಕೆ ಹೇಳಿ, ಲಕ್ಸುರಿ ಕಾರ್ಗಳಲ್ಲಿ ದಂಧೆ ನಡೆಸ್ತಾ ಇರ್ತಾರೆ ವೈಟ್ ಬೋರ್ಡ್ ಅಲ್ಲಿ. ಆ ಲಕ್ಸುರಿ ಕಾರ್ನ ನೋಡ್ಬಿಟ್ರೆ ಸಾಕು, ಕೈಯೇ ಹಾಕಲ್ಲ. RTOದವರು ಎದುರ್ಕಂತಾರೆ, ಪೊಲೀಸ್ನವರು ಎದುರ್ಕಂತಾರೆ. ಅವ್ರು ಅದ್ರಲ್ಲಿ ಕಳ್ತನ ಮಾಡ್ತಿದ್ರು ತಲೆ ಕೆಡಿಸ್ಕೊಳಲ್ಲ, ಪ್ಯಾಸೆಂಜರ್ ಸೇವೆ ಕೊಡ್ತಿದ್ರು ಕೂಡ ತಲೆ ಕೆಡಿಸ್ಕೊಳಲ್ಲ ವೈಟ್ ಬೋರ್ಡ್ ಅಲ್ಲಿ. ಅದೇ ಎಲ್ಲೋ ಬೋರ್ಡ್ ಆದ್ರೆ ಯಾಕೋ ಡಾಕ್ಯುಮೆಂಟ್ ಇಲ್ವೇನೋ, ತಗೊಂಬಾರೋ, ಇದ್ ತಗೊಂಬಾರ, ಬರೀ ದಂಡ, ಈ ತರ ಮಾಡ್ತಾರೆ. ಅಂದ್ರೆ ದುಡ್ಕೊಂಡ್ ತಿನ್ನೋರ್ನ ಬಡ್ಕೊಂಡ್ ತಿನ್ನೋದು ಅಧಿಕಾರಿಗಳ ಕೆಲಸ, ದುಡ್ಕೊಂಡ್ ತಿನ್ನೋರ್ನ ಲೂಟಿ ಮಾಡೋದು ಸರ್ಕಾರದ ಕೆಲಸ. ಯಾಕಪ್ಪ ಒಂದೇ ಒಂದು ಪ್ಯಾನಿಕ್ ಬಟನ್ಗೆ FC ಮಾಡಿದ್ಯಾ RTO ಇನ್ಸ್ಪೆಕ್ಟ್ರು? ಯಾಕೆ ಹೇಳಿಲ್ವಾ ಸರ್ಕಾರದ ಆದೇಶದಲ್ಲಿ 5 ಪ್ಯಾನಿಕ್ ಬಟನ್ ಇರ್ಬೇಕು ಅಂತ? ಒಂದು ಪ್ಯಾನಿಕ್ ಬಟನ್ಗೆ FC ಮಾಡಿ ಕಳ್ಸಿದಿರಲ್ಲ. ನೀವೆಲ್ಲ RTO ಅಧಿಕಾರಿಗಳು, ನೀವೆಲ್ಲ ಇದನ್ನ ಪರಿಪಾಲನೆ ಮಾಡೋರು, ನೀತಿ ಬೋಧನೆಗಳು ಬೇರೆ ಮಾಡ್ತೀರಾ ನೀವುಗಳು. ಮಾಡ್ರ ಆಯ್ತು.